ಹೆಂಗಿತ್ತು ಇವತ್ತು ಸ್ಕೂಲ್? ಸ್ಕ್ವೇರ್ಸ್ ಹೇಳಿಕೊಟ್ಟೆ, ರೆಕ್ಟ್ಯಾಂಗಲ್. ಅಷ್ಟೊತ್ತಿನ ಕ್ಲಾಸ್ ಮಂಕೊಂಡಿದ್ಯೋ ಅಲ್ಲಿ ಬರ್ತೀರಪ್ಪ. ನಿದ್ರೆ ಬಂತು. ಟೀಚರ್ ಹೇಳಿ ಅಂತ ನಿದ್ರೆಗೆ ಎದ್ದಿ ಅದಕ್ಕೆ ಫುಲ್ ಎಲ್ಲರ ಹತ್ರನೂ ನಾನು ಅಷ್ಟೇ ಎಂತಂದ್ರೆ ಎಲ್ಲರ ಹತ್ರನೂ ಬಿಡೋದು. ಇನ್ಮೇಲೆ ಸುಳ್ಳು ಹೇಳುದಿಲ್ಲ. Hey guys, welcome back to our YouTube channel. Let's start the video. ಇವತ್ತಿನ ವ್ಲಾಗ್ ಬಂದು ಏನ್ ಗೊತ್ತಾ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿ ಆಯ್ತು. ನಿನ್ನಿನ ವ್ಲಾಗ್ ಅಲ್ಲಿ ಈಗಾಗಲೇ ಶೇರ್ ಮಾಡಿದ್ದೀನಿ ಮಕ್ಕಳ ಫಸ್ಟ್ ಡೇ ಆಫ್ ಸ್ಕೂಲ್ ಹೇಗಿತ್ತು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ಬಂದು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನನ್ನ ರುಟೀನ್ ಹೇಗಿರುತ್ತೆ ಅನ್ನೋದನ್ನ ಶೇರ್ ಮಾಡೋಣ ಅಂತ ಹೇಳಿ ಅನ್ಕೊಂಡೆ. ಬಟ್ ಇವತ್ತಿನ ದಿನ ತುಂಬಾನೇ ಬೋರಿಂಗ್ ಆಗಿತ್ತು ಆಯ್ತಾ. ತುಂಬಾ ದಿನ ಆಯ್ತು ಮಕ್ಕಳು ನನ್ನ ಜೊತೆನೆ ಇದ್ರು. ಸೊ ಇವತ್ತು ಏನಾಯ್ತು ಅಂತ ಹೇಳಿದ್ರೆ ಎಲ್ರು ಕೂಡ ಸ್ಕೂಲ್ಗೆ ಹೋದ್ರು. ತುಂಬಾ ಬೇಜಾರಾಗ್ತಾ ಇತ್ತು. ಅದ್ರ ಜೊತೆಗೆ ನಂದು ತುಂಬಾ ಎಡಿಟಿಂಗ್ ಬಾಕಿ ಇತ್ತು. ನಾನು ಇವಾಗ ಸಾಧಾರಣವಾಗಿ ಒಂದು 15-20 ದಿನ ಆಯಿತು ಒಂದು ಚಾಲೆಂಜ್ ಕೂಡ ಹಾಕಿಕೊಂಡಿದ್ದೆ. ಒಂದು 3 ಮಂತ್ ನಾನು ಡೈಲಿ ವ್ಲಾಗ್ ಮಾಡೋಣ ಅಂತ ಹೇಳಿ, ಡೈಲಿ ವ್ಲಾಗಲ್ಲಿ ಸಂಜೆ 7 ಗಂಟೆಗೆ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಆ ಪ್ಲ್ಯಾನ್ ಪ್ರಕಾರ ಚೆನ್ನಾಗಿ ಹೋಗ್ತಾ ಇತ್ತು. ಆದರೆ ನಿನ್ನೆ ನಾನು ವಿಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ನಾವು ಮೂವಿಗೆ ಹೋಗಿದ್ವಿ, ಬರಬೇಕಾದ್ರೆ ಲೇಟ್ ಆಗೋಯ್ತು. ಮನೆ ಬಂದು ಮತ್ತೆ ನಾಳೆ ಸ್ಕೂಲ್ಗೆ ಪ್ರಿಪರೇಷನ್ ಇತ್ತು. ಬ್ಲಾಗಿಗೆ ಎಡಿಟಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ, ವಿಡಿಯೋ ಇತ್ತು ಎಡಿಟಿಂಗ್ ಮಾಡ್ಲಿಕ್ಕೆ ಆಗಿಲ್ಲ. ಹೀಗೆ ಒಮ್ಮೊಮ್ಮೆ ಆಗುತ್ತೆ. ಸೊ ನೋ ಪ್ರಾಬ್ಲಮ್. ಆದರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಲ್ಲ, ಮಾಡೇ ಮಾಡ್ತೀನಿ. ಸೊ ಇವಾಗ ಟೈಮ್ ಎಷ್ಟು ಗೊತ್ತಾ, ಮಧ್ಯಾಹ್ನ 1 ಗಂಟೆ. ಮಧ್ಯಾಹ್ನ 1 ಗಂಟೆಗೆ ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಷ್ಟು ತನಕ ಏನು ಮಾಡಿದೆ ಅಂತ ಹೇಳಿದರೆ, ಸ್ವಲ್ಪ ಎಡಿಟಿಂಗ್ ಪೆಂಡಿಂಗ್ ಇತ್ತಂತ ಹೇಳಿದ್ನಲ್ಲ, ಅದನ್ನು ಮಾಡಿದೆ. ಮನೆ ಸ್ವಲ್ಪ ಕ್ಲೀನಿಂಗ್ ಮಾಡಿದೆ. ಹಾಗೆ ಪಾತ್ರೆ ಅಂತೂ ತುಂಬಾ ರಾಶಿ ಬಿದ್ದಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ. ಸ್ಕೂಲ್ಗೆ ಮಕ್ಕಳು ಹೋದ್ಮೇಲೆ ಅಮ್ಮಂದರಿಗೆ ಮೊದಲನೇ ಕೆಲಸ ಅಂದರೆ ಪಾತ್ರೆ ವಾಶ್ ಮಾಡೋದು, ಅಷ್ಟೊಂದು ಕೆಲಸ ಇರುತ್ತೆ. ಸೊ ಎಲ್ಲ ಕ್ಲೀನ್ ಮಾಡಿ ಆಯಿತು. ರೈಸ್ ಕೂಡ ಮಾಡಿದ್ದೆ. ಇನ್ನು ಒಂದೇ ಒಂದು ಪೆಂಡಿಂಗ್ ಇರೋದು ಊಟಕ್ಕೆ ಏನು ಸಾಂಬಾರು ಮಾಡಲಿ ಅಂತ ಹೇಳಿ. ಸೊ ಇವತ್ತು ವೆಡ್ನೆಸ್ಡೇ. ಹಾಗೆ ನಾವು ನಾಳೆ ನಾಡಿದ್ದು ಆಚೆ ನಾಡಿದ್ದು ಅಂದರೆ 3 ಡೇಸು ಏನು ತಿನ್ನೋದಿಲ್ಲ, ಅಂದರೆ ನಾನ್ ವೆಜ್ ಏನು ತಿನ್ನೋದಿಲ್ಲ. ಸೊ ಹಾಗಾಗಿ ಇವತ್ತೊಂದು ನಾನ್ ವೆಜ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಚಿಕನ್ ತೆಗೆದುಕೊಂಡು ಬಂದಿಲ್ಲ. ಸೊ ಇವಾಗ ನಾನು ಚಿಕನ್ ತೆಗೆದುಕೊಂಡು ಬರಲಿಕ್ಕೆ ಹೊರಟಿದ್ದೀನಿ. ಹಾಗೆ ಪೂಜೆ ಆಯಿತು, ತಲೆ ಸ್ನಾನ ಕೂಡ ಆಯಿತು, ಇನ್ನೂ ಒಣಗಿಲ್ಲ. ಸೊ ಹಾಗೆ ವ್ಲಾಗು ಕೂಡ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಕೂಡ ಆಯಿತು. ಬನ್ನಿ ಇವಾಗ ಹೋಗಿ ಚಿಕನ್ ತೆಗೆದುಕೊಂಡು ಬಂದು ಒಂದು ಸಿಂಪಲ್ ರೆಸಿಪಿ ಫಟಾಫಟ್ ಅಂತ ಮಾಡೋದು. ಸಾಧಾರಣ ಇವಾಗ ಟೈಮ್ ಬಂದು 1:15 ಆಗಿದೆ. ಹಾಗಾಗಿ ಇವಾಗ ತುಂಬಾ ಬಿಸಿಲಿದೆ ಹೊರಗಡೆ, ಹೋಗಿ ಚಿಕನ್ ತೆಗೆದುಕೊಂಡು ಬಂದು ನಿಮ್ಮ ಜೊತೆ ಒಂದು ಸಿಂಪಲ್ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಆಯ್ತಾ. ಯಾಕಂತ ಹೇಳಿದರೆ ಅದು ಸಿಂಪಲ್ ಸೋ ಸಿಂಪಲ್. ನೀವು ಏನಾದರೂ ಹೊರಗಡೆಯಿಂದ ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡೋದಾದರೆ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡಿ. ಸೊ ನೋಡಿ ಎಷ್ಟು ಬಿಸಿಲಂದರೆ, ನಿನ್ನೆ ಮಧ್ಯಾಹ್ನ ಸ್ವಲ್ಪ ಮಳೆ ಕೂಡ ಬಂದಿತ್ತು, ಮೊನ್ನೆ ಜಾಸ್ತಿ ಮಳೆ ಬಂದಿತ್ತು. ಸೊ ಇವಾಗ ಸಿಕ್ಕಾಪಟ್ಟೆ ಬಿಸಿಲು ಬರ್ತಾ ಇದೆ. ಪರವಾಗಿಲ್ಲ, ಇಲ್ಲೇ ಚಿಕನ್ ಶಾಪ್ ಇದೆ ನೋಡಿ, ಇಲ್ಲಿದೆಯಲ್ಲ ಇದು ಚಿಕನ್ ಶಾಪ್. ಒಂದು ರೌಂಡ್ ಹಾಕಿ ಬಂದು ತೆಗೆದುಕೊಂಡು ಬರಬೇಕು. ಸೊ ಬಿಸಿಲಿರುವಾಗ ಇದಂತೂ ತುಂಬಾ ಯೂಸ್ ಆಗುತ್ತೆ ನೋಡಿ. ಸೊ ಬೈಕಲ್ಲಿ ಹೋಗಬೇಕಾದ್ರೆ ಈ ರೀತಿ ಕಟ್ಕೊಂಡು ಹೋದರೆ ಈ ರೀತಿ ತೆಗೆದುಕೊಳ್ಬೇಕು. ಸೊ ಈ ಥರ ಕವರ್ ಮಾಡಿ ಈ ರೀತಿ ತೆಗೆದುಕೊಂಡು ಹೀಗೆ ಕಟ್ಟಿದರೆ ಆಯಿತು. ಫೈನಲಿ ತೆಗೆದುಕೊಂಡು ಬಂದೆ. ಸೊ ಬನ್ನಿ ಇವಾಗ ನಾನು ಚಿಕನ್ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಕಡಾಯಿಯನ್ನು ಬಿಸಿ ಮಾಡ್ಕೊಳ್ತಿದ್ದೀನಿ. ಇವಾಗ ಕಡಾಯಿ ಬಿಸಿ ಆಗಿದೆ. ಮೊದಲಿಗೆ ನಾನು ಇದಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸಾಕಾಗ್ತದೆ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹಾಕಬೇಕಿತ್ತು. ಓಕೆ, ನೋ ಪ್ರಾಬ್ಲಮ್. ಇದು ಇವಾಗ ಸ್ವಲ್ಪ ಬಿಸಿ ಆಗಲಿ. ಇನ್ನು ಚಿಕನ್ ತಂದು ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ, ಚಿಕನ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಉಪ್ಪು, ಲೆಮನ್, ಹಳದಿ ಪೌಡರ್
ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನ ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೆ. 5 ನಿಮಿಷ ಇಟ್ಟರೆ ಸಾಕಾಗತ್ತೆ. ಸೊ ಮಿಕ್ಸ್ ಮಾಡಿಟ್ಟಿದ್ದೆ. ಇವಾಗ ಅಷ್ಟರೊಳಗಡೆ ಮಸಾಲ ರೆಡಿ ಮಾಡ್ಕೊಳ್ತಿದ್ದೀನಿ. ಡೈರೆಕ್ಟ್ ಆಗಿ ಮಾಡೋದು, ಮಸಾಲ ಏನಿಲ್ಲ, ಕಾಯಿ ತುರಿಬೇಕೇನಿಲ್ಲ, ಮತ್ತೆ ಏನು ಇಲ್ಲ, ತುಂಬಾ 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 ಸಿಂಪಲ್ ಆಗಿ ಮಾಡುವಂಥದ್ದು ಇದು. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೇಯ್ನ್ ಆಗಿ ಇರೋದೇ ಇದೇ ಕೆಲಸ ಆಯ್ತಾ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ತೀನಿ. ಸೊ ಬಟ್ಟೆ ಸ್ವಲ್ಪ ಒಣಗಿಸ್ಲಿಕ್ಕಿತ್ತು, ಹೊರಗಡೆ ಹೋದೆ. ಚೆನ್ನಾಗಿ ಇದು ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ. ಉಪ್ಪು ಮತ್ತೆ ಹಳದಿ ಪೌಡರ್ ಅನ್ನ ಆಲ್ರೆಡಿ ಚಿಕನ್ಗೆ ಹಾಕಿದ್ದೆ, ಆದ್ರೂ ಕೂಡ ಇವಾಗ ಚಿಟಿಕೆ ಉಪ್ಪನ್ನ ಹಾಕ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಸುಹಾನ್ ಮಸಾಲ ಹಾಕ್ತಾ ಇದ್ದೀನಿ. ಸುಹಾನ್ ಚಿಕನ್ ಮಸಾಲ. ನೀವು ಹೊರಗಡೆ ಏನಾದ್ರೂ ಚಿಕನ್ ಮಸಾಲ ಯೂಸ್ ಮಾಡ್ತೀರಿ ಅಂತಾದ್ರೆ ಸುಹಾನ್ ಅವರದ್ದು ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಬಹುದು. ಸೊ ಇಲ್ಲಿ ನಾನು ಒಂದು 5 ರುಪೀಸ್ ಪ್ಯಾಕೆಟ್ ತೆಗೆದುಕೊಂಡು ಬಂದಿದ್ದೆ, ಯಾಕಂದ್ರೆ ಇಲ್ಲಿ ಅರ್ಧ ಕೆಜಿ ಚಿಕನ್ ಮಾತ್ರ ಇರೋದು, ಸಾಕಾಗತ್ತೆ. ಅದ್ರ ಜೊತೆಗೆ ಸೊ ಮನೆಯಲ್ಲೇ ಪೌಡರ್ ಮಾಡಿ ಇಟ್ಕೊಂಡಿರುವಂತಹ ಅಚ್ಚ ಖಾರದ ಪೌಡರ್ ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕ್ತಾ ಇಲ್ಲ, ಯಾಕಂದ್ರೆ ಮಕ್ಕಳು ಕೂಡ ತಿಂತಾರಲ್ವಾ. ಸೊ ಹಾಗಾಗಿ ಸ್ವಲ್ಪ ಕೊರಿಯಂಡರ್ ಪೌಡರ್, ಇದನ್ನು ಕೂಡ ನಾನು ಮನೆಯಲ್ಲಿ ಹುರಿದು ಪೌಡರ್ ಮಾಡಿ ಇಟ್ಕೊಳ್ತೀನಿ. ಯಾವಾಗ್ಲೂ ಇದೇ ರೀತಿ ಅಡುಗೆ ಮಾಡೋದು, ಸೊ ಹಾಗಾಗಿ ನನಗೆ ಪೌಡರೇ ಬೇಕಾಗುತ್ತೆ. ಇನ್ನು ಜಾಸ್ತಿ ಏನು ಮಸಾಲ ಬೇಡ. ಸೊ ಸ್ವಲ್ಪ ಫ್ರೈ ಆದ್ರೆ ಸಾಕು. ಇವಾಗ ಇದಕ್ಕೆ ನಾನು ನೀರನ್ನ ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕಿದ್ದೆ. ಇವಾಗ ಇದು ಚೆನ್ನಾಗಿ ಕುದಿಯಲಿ. ಇದೇನಪ್ಪ ಚಿಕನ್ಗೆ ನೀರ್ ಹಾಕ್ತಿದ್ದೀನಿ ಅನ್ಕೊಂಡ್ರ? ಹೌದು, ಚಿಕನ್ಗೆ ಸ್ವಲ್ಪ ನೀರನ್ನ ಹಾಕಿದ್ರೆ ಇನ್ನು ಚೆನ್ನಾಗಿರುತ್ತೆ. ಇದು ನಾನು ಒಂದು ಹೋಟೆಲ್ ಅಲ್ಲಿ ನೋಡಿರೋದು, ನಮ್ಮ ಹೋಟೆಲ್ ಅಲ್ಲಿ ಅಲ್ಲ. ಸೊ ಹೊರಗಡೆ ಒಂದ್ಸಲ ಪಾರ್ಸಲ್ ತರ್ಲಿಕ್ಕೆ ಹೋಗಿದ್ನಾ, ಅವಾಗ ಇದೇ ರೀತಿ ಮಾಡ್ಕೊಟ್ರು. ಮಾಡುವಾಗ ನನಗೆ ಅನ್ನಿಸ್ತು ಇದೇನಪ್ಪ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಂತರ ಗೊತ್ತಾಯ್ತು ಟೇಸ್ಟ್ ಅಂತೂ ಸಖತ್ತಾಗಿರತ್ತೆ ಅಂತ ಹೇಳಿ. ಸ್ವಲ್ಪ ನ್ಯಾಚುರಲ್ ಆಗಿರುತ್ತೆ ಆಯ್ತಾ. ಇದನ್ನ ನಾನು ನಿಮ್ಗೆ ಯಾಕೆ ಶೇರ್ ಮಾಡ್ತಿದ್ದೀನಿ ಅಂತ, ನೀವೇನಾದ್ರೂ ಡಯಟ್ ಮಾಡೋರಾದ್ರೆ ಈ ರೀತಿ ಬ್ರೆಸ್ಟ್ ಚಿಕನ್ ತೆಗೆದುಕೊಂಡು ಬನ್ನಿ, ಇದು ತುಂಬಾನೇ ಒಳ್ಳೆಯದು. ಜೊತೆಗೆ ಆಯಿಲ್ ಕೂಡ ಸ್ವಲ್ಪ ಕಡಿಮೆ, ಕಾಯಿ ಹಾಕದೆ ಮಾಡಿರುವಂತಹ ಈ ಚಿಕನ್ ಏನ್ ಗೊತ್ತಾ, ಕಾಯಿ ಪಸಿ ಜಾಸ್ತಿ ತಿಂದ್ರೆ ಅಷ್ಟೊಂದೇನು ನೀವೇನೊಂದು ವೆಯ್ಟ್ ಲಾಸ್ ಮಾಡೋದಾದ್ರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಂಡು ತಿಂದ್ರೆ ಬಾಡಿ ಹೆವಿ ಅನ್ಸೋದಿಲ್ಲ. ಸಮ್ಮರಲ್ಲಂತೂ ಈ ರೀತಿ ಚಿಕನ್ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಚಿಕನ್ ಹಾಕಿದ್ದೀನಿ. ಇನ್ನು ಇರೋದು ಚಿಕನ್ ಚೆನ್ನಾಗಿ ಬೇಯಬೇಕು. ಅದಕ್ಕೆ ನಾನು ಸಿಮ್ಮಲ್ಲಿ ಇದನ್ನ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಆಯ್ತಾ. ಕೊನೆಗೆ ನಾನಿಲ್ಲಿ ಇದು ಬಂದು ನುಗ್ಗೆ ಸೊಪ್ಪನ್ನ ಡ್ರೈ ಮಾಡಿ ನಾನು ಈ ರೀತಿ ತುಂಬಿ ಇಟ್ಕೊಂಡಿದ್ದೆ. ಸೊ ಇದು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿದ್ರೆ ಇದನ್ನ ಯೂಸ್ ಮಾಡ್ತೀನಿ. ಮೊದಲು ನಾನು ಕಸೂರಿ ಮೇಥಿ ಯೂಸ್ ಮಾಡ್ತಾ ಇದ್ದೆ ಹೊರಗಡೆ ತಂದು. ಸೊ ಇವಾಗ ಇದನ್ನ ಮನೆಯಲ್ಲೇ ಮಾಡಿ ಇಟ್ಕೊಂಡು ಇದನ್ನ ಯೂಸ್ ಮಾಡ್ತಿದ್ದೀನಿ. ತುಂಬಾನೇ ಒಳ್ಳೆಯದು. ಸೊ ಚೆನ್ನಾಗಿರತ್ತೆ ಕೂಡ. ಅವಾಗವಾಗ ನೋಡ್ಕೊಳ್ತಾನೆ ಇರಿ, ಇಲ್ಲ ಅಂತಾದ್ರೆ ತಳ ಹಿಡಿಯುವಂತ ಚಾನ್ಸಸ್ ಇರುತ್ತೆ. ನೀರನ್ನ ಹಾಕಿದ್ದೀನಿ, ಅಷ್ಟು ಬೇಗ ತಳ ಹಿಡಿಯೋದಿಲ್ಲ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಸಮ್ಮರ್ ಅಲ್ಲಿ ಈ ರೆಸಿಪಿ ಅಂತೂ ತುಂಬಾನೇ ಬೆಸ್ಟ್ ಅಂತ ಹೇಳ್ಬಹುದು. ಲೈಟ್ ವೆಯ್ಟ್ ಆಗಿರುತ್ತೆ, ಹೊಟ್ಟೆಗೆ ಹೋದ್ಮೇಲೆ ಹೀಟ್ ಅಂತ ಫೀಲ್ ಆಗೋದಿಲ್ಲ, ಬಾಡಿ ಹೆವಿ ಫೀಲ್ ಆಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಸೊ ಬಟ್ಟೆ ಎಲ್ಲ ಒಣಗಿಸಿ ಬಂದೆ, ಇನ್ನು ಸ್ವಲ್ಪ ಇದೆ, ಕಿಟಕಿಯಲ್ಲಿ ಒಣಗಿಸ್ತೀನಿ. ಸೊ ಫೈನಲಿ ಚೆನ್ನಾಗಿ ಇದು ಬಾಯ್ಲ್ ಆಗಿದೆ. ಇವಾಗ ಇದಕ್ಕೆ ನಾನು ಇಲ್ಲಿ ಜೀರಿಗೆ ಮತ್ತು ಮೆಂತ್ಯನ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಸೊ ಇದು ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ, ಟ್ರೈ ಮಾಡಿ. ಸ್ವಲ್ಪ ಮೆಂತ್ಯ, ಸ್ವಲ್ಪ ಜೀರಿಗೆನ ಹುರಿದು ಈ ರೀತಿ ಪೌಡರ್ ಮಾಡಿ ಇಟ್ಕೊಳ್ಳಿ. ಗರಂ ಮಸಾಲ ನೀವು ಹೇಗೆ ಹಾಕ್ತಿರೋ
ಅದೇ ತರ ಹಾಕ್ಬಿಡಿ, ತುಂಬಾ ಚೆನ್ನಾಗಿರುತ್ತೆ ಇದು. ಟೇಸ್ಟ್ ಸಖತ್ತಾಗಿ ಬರುತ್ತೆ, ಟ್ರೈ ಮಾಡಿ. ಕೊನೆಗೆ ನಾನು ಆಗ್ಲೇ ಹೇಳ್ದ ಹಾಗೆ ನೋಡ್ಬೋದು ಇಲ್ಲಿ ನುಗ್ಗೆ ಸೊಪ್ಪಿನ ಎಲೆ ಇದು ಟೇಸ್ಟ್ ಬರೋದಕ್ಕಿಂತ ಹೆಲ್ತ್ಗೆ ಒಳ್ಳೇದು ಅಂತ ಹೇಳಿ ಹಾಕ್ತಾ ಇದ್ದೀನಿ. ಒಂದೇ ಕೈಯಲ್ಲಿ ಪೌಡರ್ ಮಾಡಿ ಹಾಕಿದ್ದೀನಿ ನೋಡಿ, ಅಷ್ಟು ಗರಂ ಆಗಿ ಬಂದಿದೆ. ಬಿಸಿಲಲ್ಲಿ ಒಮ್ಮೆ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡ್ರು ಪರವಾಗಿಲ್ಲ, ಈ ರೀತಿ ಯೂಸ್ ಮಾಡಿದ್ರು ಪರವಾಗಿಲ್ಲ. ನೋಡ್ಬೋದು ಇಲ್ಲಿ ಕ್ಲೋಸ್ ಅಪ್ ಅಲ್ಲಿ ಒಮ್ಮೆ ತೋರಿಸ್ತೀನಿ. ಸೊ ನೋಡಿದ್ರಲ್ಲ, ಸಖತ್ತಾಗಿ ಬರುತ್ತೆ ಇದು. ಮನೆಯಲ್ಲಿ ಟ್ರೈ ಮಾಡಲೇಬೇಕು, ಟ್ರೈ ಮಾಡಿ. ಟೈಮ್ ಗೊತ್ತಾ ಎಷ್ಟಂತ ಹೇಳ್ತೀನಿ ನೋಡಿ. ಚಿಕನ್ ತಂದು ಅಡುಗೆ ಮಾಡಿರೋದು ಕಾಣಿಸ್ತಾ ಇದೆಯಾ? 2 ಗಂಟೆ ಆಗಿದೆ. 1:15ಕ್ಕೆ ಚಿಕನ್ ತರಲಿಕ್ಕೆ ಹೊರಟಿದ್ದೆ. 1:20ಕ್ಕೆ ಹೊರಟಿದ್ದೆ. ಅಡುಗೆ ಕೂಡ ಆಯಿತು. ಆಲ್ರೆಡಿ ರೈಸನ್ನು ಹಾಕಿ ಇಟ್ಕೊಂಡಿದ್ದೆ, ಹಸಿವೆ ಆಗ್ತಾ ಇತ್ತು. ಸೊ ಊಟ ಕೂಡ ಮಾಡೋಣ. ಇನ್ನು ನಿಮಗೆ ರಸ ಬೇಕಾದರೆ ಇನ್ನೂ ಸ್ವಲ್ಪ ನೀರು ಹಾಕ್ಬಹುದು ನೋಡಿ. ಸಖತ್ ಟೇಸ್ಟ್ ಬರುತ್ತೆ, ಟ್ರೈ ಮಾಡಲೇಬೇಕು ನೀವು. ಸೊ ಊಟ ಮಾಡಿ ಮತ್ತೆ ಸಿಗ್ತೀನಿ ಆಯ್ತಾ. ಹೆಂಗಿತ್ತು ಇವತ್ತು ಸ್ಕೂಲ್? ಪಪ್ಪ ಹೋಟೆಲ್ ಇದ್ರೆ ಹೆಂಗಿತ್ತು ಸ್ಕೂಲ್? ಹೆಂಗಿತ್ತು ಹೇಳಿ ಫಸ್ಟ್. ಚೆನ್ನಾಗಿತ್ತಾ? ಯಾವುದು ಕ್ಲಾಸ್ ರೂಮ್ ಬೇರೆನಾ? ಫ್ರೆಂಡ್ಸ್ ಎಲ್ಲ ಮಸ್ತಿದ್ರಾ? ಎಷ್ಟು ಜನ ಇದ್ರು? ಸುಮಾರಿದ್ರಾ? ಬಾಯ್ಸೇ ಸುಮಾರಿದ್ರಾ? ಗರ್ಲ್ಸ್ ಇಲ್ಲ? ಚೆನ್ನಾಗೈತಾ? ಹ್ಯಾಪಿ? ನಿಂಗೆ ಹೆಂಗಿತ್ತ? ಫ್ರೆಂಚ್ ಆಲ್ಫಾಬೆಟ್ ಮಾಡ್ಯಾರ. ಫ್ರೆಂಚ್ ಕ್ಲಾಸ್ ಸ್ಟಾರ್ಟ್ ಮಾಡೈತಾ? ಕ್ಲಾಸ್ ಸ್ಟಾರ್ಟ್ ಮಾಡಿ. ಅದು ಹಿಂದಿ ಬದಲಿಗೆ ಫ್ರೆಂಚ್ ತೆಗೆದುಕೊಂಡಿದ್ದ. ನನಗೆ ಸ್ಕ್ವೇರ್ಸ್ ಹೇಳಿ ಕೊಟ್ಟೆ, ರೆಕ್ಟ್ಯಾಂಗಲ್, ಟ್ರಯಾಂಗಲ್, ಓವೆಲ್ಸ್. ವೆರಿ ಗುಡ್. ಅಷ್ಟೊತ್ತಿನ ಕ್ಲಾಸ್ ಮಂಕೊಂಡಿದ್ಯೋ ಅಲ್ಲಿ ಬರ್ತೀರಪ್ಪ. ಏನಂತ? ಓವಲ್ಸ್ ಅಂತ ನಾ ಕಂಡಿ ಕಡೆಗೆ. ಓ ಯಾಕೆ ಮಲ್ಕೊಂಡೆ? ಯಾಕೆ ಮಲ್ಕೊಂಡೆ? ನೀ ಸ್ಕೂಲಿಗೆ ಮಲ್ಕೊಂಬಾರ್ದ? ಅಯ್ಯೋ ಫಸ್ಟ್ ಡೇ ಮಲ್ಕೊಂಬೋದ್ಯಾ ಸ್ಕೂಲಿಗೆ? ನಾಳೆಯಿಂದ ಇವಾಗ ಬೆಳಿಗ್ಗೆ ರಾತ್ರಿ 7 ಗಂಟೆಗೆ ಮಲ್ಕೊಂಡ, ಬೆಳಿಗ್ಗೆ 7 ಗಂಟೆಗೆ. ಅವಳನ್ನ ಬೇಗ ಅವಳು ನಿದ್ರೆ ಸಾಕತ್ವಾ? ಅವಳು ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದಾಳಲ್ಲ, ಅದಕ್ಕೆ ಫುಲ್ ಖುಷಿ. ಅಜ್ಜಿ ಮನೆಗಿದ್ದಾಳ, ಅದಕ್ಕೆ ಅವಳಿಗೆ ಫುಲ್ ಖುಷಿ ಅಂತ. ಅವಳು ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದಾಳಲ್ಲ, ಅದಕ್ಕೆ ಫುಲ್ ಖುಷಿ. ಅಜ್ಜಿ ಮನೆಗಿದ್ದಾಳ, ಅದಕ್ಕೆ ಅವಳಿಗೆ ಫುಲ್ ಖುಷಿ ಅಂತೆ. ಬೆಲ್ ಮಾಡಬೇಡ, ನಾನೇ ಬಾಗಿಲು ತೆಗಿತೆ. ಸರ್ಪ್ರೈಸ್ ಕೊಡು ಅಜ್ಜಿಗೆ. ಓಕೆ? ಅಜ್ಜಿ ಮನೆಯೊಳಗಿದ್ದಾಳಂತ ಎಷ್ಟು ಖುಷಿ ಆಯ್ತಿತ್ತೆ? ಗಟ್ಟಿ ಹೇಳ. ನಿಂಗೆ ಫುಲ್ ಖುಷಿಯಾ? ಹುಗುರು ಸರ್ಪ್ರೈಸ್ ನೋಡ. ಬಾಗಿಲು ತೆಗೆದು ಕೂಡ ಸರ್ಪ್ರೈಸ್ ಅಂತ ಹೇಳಿ. ಓಕೆ ಹೇಳಿ, ಹೊಕ್ಕೊಂಡಿರ್ಬೇಕಲ್ಲೆಲ್ಲ. मैं so upset यार. Arne is crying. ಹೆಂಗೆ ಅಲ್ಲ, ಬಿಗ್ ಸರ್ಪ್ರೈಸ್, ಬಿಗ್ ಫೂಲ್. ರಾಮ, ಅಜ್ಜಿ ಇಲ್ಲ ಅಂತ ಫುಲ್ ಅಪ್ಸೆಟ್. ಸಾರಿ. ಯಾರನ್ನ ಎಪ್ರಿಲ್ ಫುಲ್ ಮಾಡೋದು? ನೀ ಬೇಜಾರು ಮಾಡ್ಕೊಂಡ್ಯಾ? ಅಜ್ಜಿ ಫೋನ್ ಮಾಡು, ಹಂಗಾರೆ ಅಜ್ಜಿ ಫೋನ್ ಮಾಡು. ಸಾರಿ.
ಅಜ್ಜಿ ಇಲ್ಲ, ಅಜ್ಜಿಗೆ ಫೋನ್ ಮಾಡು ಪ್ಲೀಸ್. ಪ್ಲೀಸ್ ಅಜ್ಜಿಗೆ ಫೋನ್ ಮಾಡು. ಆರ್ನ ಅಳುಗ್ ಶುರು ಮಾಡಿ ಆತ್. ಸಾರಿ ಆರ್ನ, ಸಾರಿ ನಾನು ಜ್ಯೂಸ್ ಮಾಡಿದೆ. ಸಾರಿ ಅಜ್ಜಿ ಫೋನ್ ಮಾಡಿ ಮಾತಾಡ್ತೀಯಾ? ಸಾರಿ ಎಪ್ರಿ ಫುಲ್ ಮಾಡದ್ದ ನೀ ಬೆಳಿಗ್ಗೆ ನಂಗೆ ಫುಲ್ ಮಾಡಿಲ್ಯಾ? ಫೋನ್ ಮಾಡಿದೆ ಬೆಳಿಗ್ಗೆ ನೀ ಫೋನ್ ಮಾಡಿದ್ಯಲ್ಲ, ಬೆಳಿಗ್ಗೆ ನೀವಲ್ಲ ಫೋನ್ ಮಾಡಿಲ್ಲ ಮಮ್ಮಿಗೆ. ಸಾರಿ ಅಣ್ಣ, ಸಾರಿ ಇಲ್ಲ ಅಜ್ಜಿ ಕಾಲ್ ಮಾಡ್ತೆ ಬಾ. ವಿಡಿಯೋ ಕಾಲ್ ಮಾಡುದಾ? ಎಲ್ಲರ ಹತ್ರನೂ ಹೇಳ್ದೆ ನಾನು. ಅಯ್ಯೋ ಶಾಲೆಗೆ ಎಲ್ಲರ ಹತ್ರ ಹೇಳಿದ್ಯಾ ಅಜ್ಜಿ ಬರ್ತಾಳಂತ? ನಾನು ಅಷ್ಟೇ ಎಂತಂದ್ರೆ ಎಲ್ಲರ ಹತ್ರನೂ ಹೇಳೋದು. ಎಲ್ಲರ ಹತ್ರನೂ ಅಜ್ಜಿ ಆರ್ನ ಫುಲ್ ಎಮೋಷನಲ್ ಆದಾಳ. ಅಜ್ಜಿ ಬರ್ತಾಳಂತ ಹೇಳಿ ಫೂಲ್ ಮಾಡಿದ್ದೆ, ಎಪ್ರಿ ಫೂಲ್. ಸಾರಿ ಇನ್ಮೇಲೆ ಎಪ್ರಿ ಫೂಲ್ ಮಾಡಲ್ಲ ನಾನು ಆರ್ನಗೋಸ್ಕರ. ಸಾರಿ ಆರ್ನ, ಬಾ ಜ್ಯೂಸ್ ಕೊಡ್ತೆ ಬಾ, ಜ್ಯೂಸ್ ಕೊಡಿ ಪ್ಲೀಸ್. ಇನ್ಮೇಲೆ ಸುಳ್ಳು ಹೇಳುದಿಲ್ಲ, ಪ್ರಾಮಿಸ್. ಇನ್ಮೇಲೆ ನಾನ್ ಹೇಳದ್ದ? ಪಪ್ಪ ತಾನೇ ಹೇಳದ್, ಪಪ್ಪ ಬೆಳಿಗ್ಗೆ ಹೇಳದಲ್ಲ. ಸಾರಿ, ಇನ್ಮೇಲೆ ನಾ ಸುಳ್ಳು ಹೇಳುದಿಲ್ಲ ಆಯ್ತಾ? ಸಾರಿ